ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬಿಗ್ ಬಾಸ್ ಟೀಮ್ಗೆ ಈಗ ಟೆನ್ಷನ್, ಯಾಕಂತಂದ್ರೆ ಮತ್ತೆ ಶೋನ ಹೇಗೆ ಸ್ಟಾರ್ಟ್ ಮಾಡೋದು. ಈಗ ಹೈಕೋರ್ಟ್ ಮೊರೆ ಹೋಗ್ತಾರೆ ಅಂತಂದ್ರೆ ನಿಮ್ಗೆ ಗೊತ್ತು, ಕಾನೂನು ಪ್ರಕ್ರಿಯೆಗಳು ಒಮ್ಮೊಮ್ಮೆ ಬೇಗ ಕ್ಲಿಯರ್ ಆಗುತ್ತೆ, ಕೆಲವೊಮ್ಮೆ ಟೈಮ್ ತಗೊಳುತ್ತೆ. ಹಾಗಾಗಿ ಶೋ ಮುಂದೇನು ಅನ್ನೋದು ಪ್ರಶ್ನೆ. ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ, ತ್ವರಿತ ವಿಚಾರಣೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ ಜಾಲಿವುಡ್ನವರು. ಅರ್ಜಿಯನ್ನು ಹೈಕೋರ್ಟ್ ಪುರಸ್ಕರಿಸಿದ್ರೆ ಬಿಗ್ ರಿಲೀಫ್, ಬೇಗ ಇದನ್ನ ಕ್ಲಿಯರ್ ಮಾಡಿದ್ರೆ ಓಕೆ. ಇಲ್ಲ ಅರ್ಜಿ ಏನಾದರೂ ತಿರಸ್ಕೃತವಾಗಿದೆ, ನಿಮಗೆ ಭಾಳ ಸಮಯದಿಂದ ನೋಟಿಸ್ ಕೊಟ್ಟಿದ್ದಾರೆ, ಆದರೆ ನೀವು ಅದನ್ನು ಫಾಲೋ ಮಾಡಿಲ್ಲ, ನಿರ್ಲಕ್ಷ್ಯ ಮಾಡಿದ್ದೀರಾ ಅಂತೇನಾದರೂ ಕೋರ್ಟ್ ಹೇಳಿದರೆ ಆಗ ಸ್ವಲ್ಪ ಏನೂ ಡಿಲೇ ಆಗ್ಬೋದು. ಎಷ್ಟು ಬೇಗ ಕೋರ್ಟ್ನಲ್ಲಿ ಕ್ಲಿಯರ್ ಆಗುತ್ತೆ ಈ ಕೇಸ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಶೋ ಯಾವಾಗ ಶುರುವಾಗುತ್ತೆ ಅಂತ. ಸೊ ಜಾಲಿವುಡ್ ಎಡವಟ್ಟು ಈಗ ಬಿಗ್ ಬಾಸ್ ಶೋಗೆ ಈಗ ಅಡ್ಡಿ ಉಂಟಾಗಿದೆ. 2 ಬಾರಿ ನೋಟಿಸ್ ಕೊಟ್ಟಿದ್ರು ಜಾಲಿವುಡ್ನವರಿಗೆ. 2024ರ ಮಾರ್ಚ್ ಜೂನ್ನಲ್ಲಿ 2 ಬಾರಿ ನೋಟಿಸನ್ನು ಕೊಡಲಾಗಿದೆ. ನೋಟಿಸ್ ನೀಡಿದ್ದ ರಾಮನಗರದ ಕಂದಾಯ ಅಧಿಕಾರಿಗಳು, ಕರ್ನಾಟಕ ಮಾಲಿನ್ಯ ಮಂಡಳಿ ಕೂಡ ನೋಟಿಸನ್ನು ಕೊಟ್ಟಿತ್ತು. ನೋಡಿ ನೀವು ಈ ಥರ ನಾರ್ಮ್ಸ್ಗಳನ್ನು ಫಾಲೋ ಮಾಡ್ತಾ ಇಲ್ಲ. ಆದರೆ ನೋಟಿಸ್ಗೆ ಕ್ಯಾರ್ ಅನ್ನೋದಂತ ಜಾಲಿವುಡ್ ಸ್ಟುಡಿಯೋಸ್ ಈಗ ಬಿಗ್ ಬಾಸ್ ಯಾರು ಅನ್ನೋದನ್ನ ಅಧಿಕಾರಿಗಳು ತೋರಿಸಿದ್ದಾರೆ. ಯಾರು ಬಿಗ್ ಬಾಸ್ ಅನ್ನೋದನ್ನ. ಜಾಲಿವುಡ್ ಎಡವಟ್ಟು ಬಿಗ್ ಬಾಸ್ ಶೋನವರಿಗೆ ಈಗ ತೊಂದರೆ ಆಗಿದೆ. ಸೊ ಜಾಲಿವುಡ್ಗೆ ಈಗಾಗಲೇ 2 ಬಾರಿ ನೋಟಿಸನ್ನು ಕೊಟ್ಟಿದ್ರು. ಸೊ ಇದು ಸದ್ಯಕ್ಕೆ ನಿಮ್ಗಿರುವಂಥ ಗೊಂದಲ, ಏನು ಬಿಗ್ ಬಾಸ್ ಯಾಕೆ ನಿಲ್ತು ಅಂತಂದರೆ ಅವರೇನಾದರೂ ರೂಲ್ಸ್ ಫಾಲೋ ಮಾಡಿಲ್ವಾ ಅನ್ನೋದಲ್ಲ. ಎಲ್ಲಿ ಆ ಒಂದು ಸೆಟ್ ಹಾಕಿದ್ರು, ಆ ಬಿಗ್ ಬಾಸ್ ಮನೆ ಇದೆಯಲ್ಲ, ಅದಿರೋದು ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ. ಸೊ ಅವರು 2024ರಲ್ಲಿ ಮಾರ್ಚ್ನಲ್ಲಿ ಒಮ್ಮೆ ನೋಟಿಸ್ ಕೊಡಲಾಗಿದೆ, ಜೂನ್ನಲ್ಲಿ ಕೊಡಲಾಗಿದೆ. ಆದರೆ ಅದನ್ನು ಫಾಲೋ ಮಾಡಿಲ್ಲ ಅವರು, ಅಥವಾ ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕೆ ಅಂತ. ನಮ್ಮ ಪ್ರತಿನಿಧಿ ಪ್ರಶಾಂತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ಪ್ರಶಾಂತ್, ಇದೀಗ ನಾವು ಹಿಂದಿನಿಂದಲೂ ಕೂಡ ಬಿಗ್ ಬಾಸ್ನ ಜರ್ನಿಯನ್ನು ಗಮನಿಸಿದ್ರೆ ಆಗಾಗ ಪ್ರತಿಭಟನೆಗಳು ಇಂಥದ್ದೆಲ್ಲ ಒಂದಷ್ಟು ಕಂಪ್ಲೇಂಟ್ಗಳು ಬರೋದು ನಾವು ನೋಡ್ತಾ ಇದ್ವಿ. ಬಟ್ ಶೋ ಸ್ಟಾಪ್ ಆಗಿರಲಿಲ್ಲ. ಆದರೆ ಈಗ ಸ್ಪರ್ಧಿಗಳನ್ನೇ ಹೊರಗಡೆ ಕಳಿಸುವಷ್ಟು, ಜೊತೆಗೆ ಅವರಿಗೆ ಒಂದು ಬೇರೆ ಕಡೆ ವ್ಯವಸ್ಥೆ ಮಾಡುವಂಥದ್ದಾಯಿತು. ನಿನ್ನೆ ಏನೇನಾಯಿತು ರಾತ್ರಿ, ಜೊತೆಗೆ ಎಲ್ರಿಗೂ ಇರುವಂಥ ಕುತೂಹಲ ಮುಂದೇನು, ವಾಟ್ ನೆಕ್ಸ್ಟ್ ಅನ್ನೋದು, ಸದ್ಯದ ಅಪ್ಡೇಟ್ ಏನಿದೆ ಅಂತ ಪ್ರಶಾಂತ್? ಅವಿನಾಶ್, ಜಾಲಿವುಡ್ ಸ್ಟುಡಿಯೋಸ್ ಮಾಡಿದಂಥ ಎಡವಟ್ಟು ಬಿಗ್ ಬಾಸ್ ರಿಯಾಲಿಟಿ ಶೋಡಿಗೂ ಕೂಡ ದೊಡ್ಡ ಮಟ್ಟಿನ ಪೆಟ್ಟನ್ನು ಬಿದ್ದಿರುವಂಥದ್ದು. ಬಹಳ ಪ್ರಮುಖವಾಗಿ ಜಾಲಿವುಡ್ ಸ್ಟುಡಿಯೋಸು ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಮೊನ್ನೆ ನೋಟಿಸನ್ನು ಕೊಟ್ಟಿದ್ರು. ಹಿನ್ನೆಲೆಯಲ್ಲಿ ನಿನ್ನೆ ಬೆಂಗಳೂರು ದಕ್ಷಿಣ ಜಿಲ್ಲಾಡಳಿತ ಹೋಗಿ ಬೀಗ ಮುದ್ರೆಯನ್ನು ಹಾಕಿರುವಂಥದ್ದು. ಇದರಿಂದಾಗಿ ಬಿಗ್ ಬಾಸ್ ಶೋ ಕೂಡ ರದ್ದಾಗಿರುವಂಥದ್ದು, ಜೊತೆಗೆ ರೆಕಾರ್ಡಿಂಗ್ ಎಲ್ಲವೂ ಕೂಡ ಸ್ಟಾಪ್ ಆಗಿದೆ. ಇರುವಂಥ ಎಲ್ಲ 17 ಸ್ಪರ್ಧಿಗಳನ್ನು ಕೂಡ ಈಗಾಗಲೇ ಆ ಒಂದು ರಿಯಾಲಿಟಿ ಶೋ ಏನು ನಡೀತಾ ಇತ್ತು ಅದರ ಸಮೀಪವಿರುವಂಥ ಈಗಲ್ಟನ್ ರೆಸಾರ್ಟ್ಗೆ ಶೂಟ್ ಮಾಡಿ ತಡರಾತ್ರಿ ಆ ಒಂದು ಸ್ಥಳದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಕೂಡ ನೋಡ್ಬೋದು. 2 ವಾರಗಳ ಹಿಂದೆ ಈ ಒಂದು ಕನ್ನಡದ ಪ್ರಖ್ಯಾತ ರಿಯಾಲಿಟಿ ಶೋಗಳಲ್ಲಿ ಒಂದಾದಂಥ ಬಿಗ್ ಬಾಸ್ ರಿಯಾಲಿಟಿ ಶೋ ಕೂಡ ಆರಂಭ ಆಗಿತ್ತು. ಹೀಗಾಗಿ ದೊಡ್ಡ ಮಟ್ಟಿನಾದಂಥ ಒಂದು ಸೆಟ್ಟನ್ನು ಜಾಲಿವುಡ್ ಸ್ಟುಡಿಯೋಸ್ನ ಒಳಭಾಗದಲ್ಲಿ ಹಾಕಿದ್ರು. ಈ ಎಲ್ಲ ಬೆಳವಣಿಗೆಗಳಾಗ್ತವೆ, ಈ ರೀತಿ ಸಮಸ್ಯೆಗಳಾಗ್ತವೆ ಅನ್ನುವಂಥದ್ದು ಅವರು ಕೂಡ ಅಂದ್ಕೊಂಡಿರಲಿಲ್ಲ. ಆದರೆ ಹಿಂದೆ ಸಾಕಷ್ಟು ಸೀಸನ್ಸ್ಗಳಲ್ಲಿ ಕೆಲವೊಂದಿಷ್ಟು ವಿಚಾರಗಳಿಂದಾಗಿ ಬಿಗ್ ಬಾಸ್ಗೆ ಸಾಕಷ್ಟು ತೊಂದರೆಗಳು ಎದುರಾಗಿದ್ರು ಕೂಡ ಶೋ ರನ್ ಆಗ್ತಾನೆ ಇತ್ತು. ಆದರೆ ನಿನ್ನೆ ಸಂಪೂರ್ಣವಾಗಿ ಆ ಒಂದು ರಿಯಾಲಿಟಿ ಶೋ ಸ್ಟಾಪ್ ಆಗಿರುವಂಥದ್ದು. ಯಾಕಂದರೆ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಿಲ್ಲ ಅಂತೇಳಿ ಜಾಲಿವುಡ್ ಸ್ಟುಡಿಯೋನ ಸಂಪೂರ್ಣವಾಗಿ ಈಗಾಗಲೇ ಸೀಲ್ ಮಾಡಿದರೆ 4 ಗೇಟುಗಳನ್ನು ಕೂಡ ಬಂದ್ ಮಾಡಿ ಬೀಗ ಮುದ್ರೆ ಹಾಕಿರುವಂಥದ್ದು. ಹೀಗಾಗಿ ತಡರಾತ್ರಿ ದೊಡ್ಡ ಮಟ್ಟಿನ ಹೈಡ್ರಾಮಾ ಕೂಡ ನಡೆದಿತ್ತು. ಕೆಲವೊಂದಿಷ್ಟು ಜನ ಸ್ಪರ್ಧಿಗಳನ್ನ ಈಗಾಗಲೇ ನಾವು ಕಳಿಸಿದೀವಿ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ರು. ಆದರೆ ಜಿಲ್ಲಾಡಳಿತ ಮತ್ತು ತಹಸೀಲ್ದಾರ್ ನೇತೃತ್ವದಲ್ಲಿ ಹೋದಂಥ ಸಂದರ್ಭದಲ್ಲಿ ಪಟ್ಟು ಹಿಡಿದು ಪ್ರತಿಯೊಂದು ಒಳಭಾಗದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸ್ಪರ್ಧಿಗಳೆಲ್ಲರೂ ಕೂಡ ಅಲ್ಲೇ ಇದ್ರು. ಹೀಗಾಗಿ ಎಲ್ಲರೂ ಕೂಡ ತಕ್ಷಣ ಹೊರಗೆ ಕಳಿಸಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ 5 ಕಾರುಗಳಲ್ಲಿ ಅವರೆಲ್ಲರೂ ಕೂಡ ತಡರಾತ್ರಿ 10-11 ಗಂಟೆ ಸುಮಾರಿಗೆ ಈ ಒಂದು ಈಗಲ್ಟನ್ನ ಒಳಭಾಗಕ್ಕೆ ಕರ್ಕೊಂಡ್ಬಂದು ಕೂಡ ಇಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಸುಮಾರು 12 ರೂಮ್ಗಳನ್ನು ಕೂಡ ಈ ಒಂದು ಈಗಲ್ಟನ್ ರೆಸಾರ್ಟ್ನಲ್ಲಿ ಬುಕ್ ಮಾಡಿರುವಂಥದ್ದು. ಮತ್ತೊಂದು ಕಡೆ ಜಿಲ್ಲಾಡಳಿತದ ವಿರುದ್ಧ ಕಾನೂನು ಹೋರಾಟಕ್ಕೂ ಕೂಡ ಜಾಲಿವುಡ್ ಸ್ಟುಡಿಯೋ ಕೂಡ ಮುಂದಾಗಿದೆ. ಪ್ರಮುಖವಾಗಿ ಇವತ್ತು ಹೈಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇವತ್ತು ಈ ಒಂದು ವಿಚಾರವಾಗಿ ಸ್ಟೇ ಕೊಡಬೇಕು, ನಮ್ಮ ಒಂದು ಪ್ರಕ್ರಿಯೆಗಳಿಗೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಕೂಡ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇವತ್ತು ಅರ್ಜಿ ಏನಾದರೂ ಪುರಸ್ಕಾರ ಆದರೆ ಇವತ್ತೇ ವಿಚಾರಣೆ ಆಗೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಏನಾದರೂ 2-3 ದಿನಗಳು ಟೈಮ್ ತಗೊಂಡ್ರೆ ಸಾಕಷ್ಟು ಸಂಕಷ್ಟ ಎದುರಾಗುತ್ತೆ. ಯಾಕಂದ್ರೆ ಈಗಾಗಲೇ 1 ದಿನದ ರೆಕಾರ್ಡಿಂಗ್ ಅನ್ನ ಮಾತ್ರ ಬಿಗ್ ಬಾಸ್ ಮಾಡ್ಕೊಂಡಿರುವಂತ, ಅದನ್ನ ಇವತ್ತು ಬೇಕಾದ್ರೆ ಪ್ಲೇ ಮಾಡಬಹುದು. ಆದ್ರೆ 2-3 ದಿವಸಗಳ ರನ್ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಏಕಾಏಕಿ ಇಲ್ಲಿರುವಂತಹ ಕಂಟೆಸ್ಟೆಂಟ್ಗಳನ್ನ ಜೊತೆಗೆ
ಸಿಬ್ಬಂದಿಗಳನ್ನೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗಿ ಅದು ಮತ್ತೊಂದು ಸೆಟಪ್ ಹಾಕೋಕ್ಕೂ ಕೂಡ ಕೆಲವೊಂದಿಷ್ಟು ಕಾಲಾವಕಾಶಗಳು ಬೇಕಾಗುತ್ತೆ. ಹಾಗಾಗಿ ಒಂದ್ ಕಡೆ ಬಿಗ್ ಬಾಸ್ನ ಮ್ಯಾನೇಜ್ಮೆಂಟ್ಗೂ ಕೂಡ ದೊಡ್ಡ ಮಟ್ಟಿನ ಟೆನ್ಷನ್ ಶುರುವಾಗಿರುವಂಥದ್ದು. ಏನು ಮಾಡಬೇಕು ಅನ್ನೋಂಥದ್ದು ಕೂಡ ಅವರಿಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ಹೈಕೋರ್ಟ್ನ ಅಲ್ಲಿ ವಿಚಾರಣೆ ನಡೆಯೋ ಸಾಧ್ಯತೆಗಳು ಹೆಚ್ಚಿದಾವೆ. ಹೈಕೋರ್ಟ್ ಮೊರೆ ಹೋಗೋದಕ್ಕೂ ಕೂಡ ಜಾಲಿವುಡ್ ಸ್ಟುಡಿಯೋಸ್ ಅವರು ಕೂಡ ಮುಂದಾಗಿದ್ದಾರೆ. ಅಲ್ಲಿ ಏನಾದರೂ ಇವತ್ತು ಅರ್ಜಿ ವಿಚಾರಣೆ ಆದರೆ ಇವತ್ತು ಆರ್ಡರ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿರ್ತವೆ. ಇಲ್ಲ ಒಂದು ವೇಳೆ ಅದೇನಾದರೂ ಮತ್ತೆ 2-3 ದಿನಗಳ ಮುಂದೋದಂಥ ಸಂದರ್ಭದಲ್ಲಿ ಇವರು ವಿಧಿ ಇಲ್ಲದೆ ಶೋನ ಸ್ಟಾಪ್ ಮಾಡುವಂಥದ್ದು ಕೂಡ ಮುಂದಾಗಬೇಕಾಗತ್ತೆ. ಸದ್ಯದ ಮಟ್ಟಿಗೆ ಎಲ್ಲ 17 ಸ್ಪರ್ಧಿಗಳನ್ನು ಕೂಡ ಕೆಲವೊಂದಿಷ್ಟು ಮ್ಯಾನೇಜ್ಮೆಂಟ್ನ ಸಿಬ್ಬಂದಿಗಳೆಲ್ಲರೂ ಕೂಡ ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಇವತ್ತಿನ ನಿರ್ಧಾರದ ಮೇಲೆ ಮುಂದೆ ತಾವು ಏನೆಲ್ಲ ನಿರ್ಣಯಗಳನ್ನ ತೆಗೆದುಕೊಳ್ಬೇಕು ಅನ್ನೋದಕ್ಕೂ ಕೂಡ ಕಾದು ನೋಡ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಪ್ರಶಾಂತ್.